ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡಿ ನಾನು ಒಂದು ಗ್ರ್ಯಾಂಡ್ ಡಿಸೈನ್ ಅಂತಲೇ ಹೇಳ್ಬೋದು. ಈ ಗ್ರ್ಯಾಂಡ್ ಡಿಸೈನ್ಗೆ ನಾನು ಕಾಂಬಿನೇಷನ್ ಆಗಿ ಇವಾಗ ನೋಡಿ ಫುಲ್ ಸ್ಯಾರಿ ಎಲ್ಲ ಈ ಸ್ಕೈ ಬ್ಲೂ ಕಲರ್ ಇದೆ. ಹಾಗೆ ಸ್ವಲ್ಪ ಈ ಥರ ರೆಡ್ ಟಚ್ ಇದೆ. ಹಾಗೆ ನಾನು ಈ ರೆಡ್ ಕಲರನ್ನ ಯೂಸ್ ಮಾಡಿಕೊಂಡು ಹಾಗೆ ಬೇಸ್ ಕಲರ್ನ ಯೂಸ್ ಮಾಡಿಕೊಂಡು ಎರಡು ಕಾಂಬಿನೇಷನ್ ಆಗಿ ಹಾಗೆ ಈ ಥರ 3 ನಂಬರ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಗೋಲ್ಡ್ ಕಲರ್ ನೋಡಿ 10 ನಂಬರ್ ನೀಡಲ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಈ 3 ನಂಬರ್ ನೋಡಿ ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗು ಈ ಸಾಡಿ ಕಲರ್ ಏನಿದೆ ಬೇಸ್ ಕಲರ್ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಗಂಟು ಹಾಕ್ಕೊಳ್ಳಿ. ಗಂಟು ಹಾಕಿ ಲೆಫ್ಟ್ ಹ್ಯಾಂಡ್ಗೆ ಸುತ್ಕೊಂಡು ಸೀರೆನ ಈ ಥರ ಫ್ರಂಟ್ ಸೈಡ್ಗೆ ಇಟ್ಕೊಂಡು ಪಲ್ಲು ಸ್ಟಾರ್ಟಿಂಗ್ನ ಈ ಥರ ಇಟ್ಕೊಳ್ಳಿ. ಹಾಗೆ ಈ ಥರ ಇಟ್ಕೊಂಡು ನೋಡಿ ಫ್ರೆಂಡ್ಸ್, ಈ ಥರ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ 2 ಟೈಮ್ಸ್ ಸ್ಟಾರ್ಟಿಂಗ್. ಲಾಕ್ ಮಾಡಿಕೊಂಡು 2 ಟೈಮ್ಸ್ ಕಂಪಲ್ಸರಿ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್. ಲಾಕ್ ಮಾಡಿಕೊಂಡು 1 2 3 4 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಈ ಥರ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಸ್ಟ್ರೇಟಾಗಿ ಹಿಡ್ಕೊಳ್ಳಿ ಫ್ರೆಂಡ್ಸ್. ಸ್ಟ್ರೇಟಾಗಿ ಹಿಡ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ಲಾಕ್ ಮಾಡಿ. ಆವಾಗ ನಿಮ್ಮ ಸೀರೆ ಸುಕ್ ಬರಲ್ಲ. ಇವಾಗ 5 ಚೈನ್ ಆದ ತಕ್ಷಣ ಮತ್ತೆ 1 2 3 4 5 6 7 5 ಚೈನ್ ಆದ ತಕ್ಷಣ ಫ್ರೆಂಡ್ಸ್ ನಾನು ಇಲ್ಲಿ 7 ಚೈನ್ಸ್ನ ತೊಗೊಂಡಿದ್ದೀನಿ. 7 ಚೈನ್ಸ್ನ ತೊಗೊಂಡು ನಾನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಲ್ಲ. ಇವಾಗ 2 ಚೈನ್ಸ್ ಒಳಗಡೆ ಲಾಕ್ ಮಾಡ್ತೀನಿ. ಇವಾಗೇನು ನಾವು ಇಲ್ಲಿ 5 ಚೈನ್ಸ್ ಯಾವ ಡಿಸ್ಟೆನ್ಸ್ಗೆ ಅಲ್ವಾ, ಈ ಡಿಸ್ಟೆನ್ಸ್ ನಮಗೆ ಇಲ್ಲಿ ಬರಬೇಕು, ಇಲ್ಲ ಯು ಸೇಪ್ ಆಗಬೇಕು. ಅರ್ಥ ಆಯಿತು ಅನ್ಕೋತೀನಿ. ಇವಾಗ ನೋಡಿ ನಾನು ಎಲ್ಲಿ ಬರುತ್ತೆ ಅಲ್ಲಿಗೆ ಮಾಡ್ತಿಲ್ಲ, 2 ಸ್ಟೆಪ್ ಒಳಗಡೆ ತೊಗೋತಾ ಇದ್ದೀನಿ. ಅಂದರೆ 5 ಚೈನ್ ಡಿಸ್ಟೆನ್ಸ್ಗೆ ನಾನು ಈ 7 ಚೈನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ 5 ಚೈನ್ 7 ಚೈನ್ ಮತ್ತು ಇವಾಗ ನಾವು 5 ಚೈನ್ ತೊಗೋಬೇಕು ಫ್ರೆಂಡ್ಸ್. 1 2 3 4 5 ಚೈನ್ ತೊಗೊಂಡು ಮತ್ತೆ ಇದು 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 5 ಚೈನು 7 ಚೈನು 5 ಚೈನು ಇದೇ ಕಂಟಿನ್ಯೂ ಆಗಿ ಹೋಗ್ತಾ ಇರುತ್ತೆ ಫ್ರೆಂಡ್ಸ್. ಇವಾಗ ನೋಡಿ ಮತ್ತೆ ಇವಾಗ ನಾವು 5 ಚೈನ್ 7 ಚೈನ್ 5 ಚೈನ್. ಇವಾಗ ನೆಕ್ಸ್ಟ್ ನಾವು 7 ಚೈನ್ ತೊಗೋಬೇಕು ಫ್ರೆಂಡ್ಸ್. 1 2 3 4 5 6 7 ಈ 7 ಚೈನ್ ತೊಗೊಂಡು 5 ಚೈನ್ ಗ್ಯಾಪಿಗೆ ನಾವು ಇದನ್ನು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಗ್ರ್ಯಾಂಡ್ ಲುಕ್ಕೇ ಕೊಡುತ್ತೆ. ಮಾಡೋಕ್ಕೆ ಇಷ್ಟು ಸಿಂಪಲ್ ಅಂತ ಅನಿಸಿದ್ರು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಹಾಗೆ ಹೆವಿನೂ ತುಂಬ ಕುಚ್ಚು ಇಲ್ಲ, ಹಾಗೆ ತುಂಬ ವರ್ಕಿಲ್ಲ, ಬೀಡ್ಸ್ ಇರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಇದು. ಇವಾಗ ನೋಡಿ ಮತ್ತೆ 5 ಚೈನ್ 1 2 3 4 5 ಮತ್ತು 1 2 3 4 5 6 7. ಪ್ಲೀಸ್ ಫ್ರೆಂಡ್ಸ್, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೊಡೋ ಲೈಕ್ನಿಂದ ಸಬ್ಸ್ಕ್ರೈಬ್ನಿಂದ ನಮ್ಮ ಚಾನಲ್ ಇನ್ನಷ್ಟು ಜನರಿಗೆ ರೀಚ್ ಆಗುತ್ತೆ. ಹಾಗೆ ನಾವು ಇನ್ನಷ್ಟು ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ಬೇಸ್ ಲೈನ್ ನಮ್ಮದು ಫುಲ್ಲಿ ಇದೇ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್. 5 ಚೈನು 7 ಚೈನು 5 ಚೈನು 7 ಚೈನು 5 ಚೈನು 7 ಚೈನು ಈ 7 ಚೈನ್ದು ನಮ್ಮದು ಯು ಸೇಪ್ ಒಳಗೆ ಬರಬೇಕು ಫ್ರೆಂಡ್ಸ್. ಆವಾಗ ಅದು ನೆಕ್ಸ್ಟ್ ನಾವು ಆರ್ಚ್ ಹಾಕ್ತೀವಲ್ಲ, ಕಂಬ ಹಾಕ್ತೀವಲ್ಲ, ಆವಾಗ ಅದು ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಈ ಥರ ಯು ಸೇಪಾಗಿ ತೊಗೋಬೇಕು ಫ್ರೆಂಡ್ಸ್.
ಇವಾಗ ನೋಡಿ ಫುಲ್ ಸಾರಿ ನಾನು ಈ ಬೇಸ್ ಲೈನ್ ಹಾಕಿ ಕಂಟಿನ್ಯೂ ಮಾಡ್ತೀನಿ. ಆದ ತಕ್ಷಣ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಲಾಸ್ಟಿಗೆ ನಾವು ಇಲ್ಲಿ ನೋಡಿ 7 ಚೈನ್ಸು ಹಾಗೆ 5 ಚೈನ್ಸ್ ಈ ಥರ ಬರೋ ಹಾಗೆ ಮಾಡ್ಕೊಳ್ಳಿ. ಈ ಥರ 5 ಚೈನ್ಸ್ ಹಾಕಿ ಮತ್ತು ಇಲ್ಲಿ ಸ್ವಲ್ಪ ಜಾಗ ಇತ್ತು ಅಂಥೇಳಿ ನಾನು 2 ಚೈನ್ಸ್ನ ಹಾಕಿ, ಅಂದರೆ 2 ಚೈನ್ಸ್ ಅಲ್ಲ 2 ಟೈಮ್ಸ್ ನಾನು ಸಾರಿಗೆ ಲಾಕ್ ಮಾಡಿದ್ದೀನಿ. ಇವಾಗ ನೋಡಿ ಯಾವ ಥರ ಎಂಡ್ ಮಾಡೋದು ಇದನ್ನು. 1 2 3 ಚೈನ್ ಹಾಕಿ ಫ್ರೆಂಡ್ಸ್. ಚೈನ್ ಹಾಕಿ ಈ ಥರ ದಾರಾನ ಎಳೀರಿ. ದಾರಾನ ಎಳೆದು ಈ ಥರ ಕಟ್ ಮಾಡಿ ಫ್ರೆಂಡ್ಸ್. ಇವಾಗ ನೋಡಿ ಇದು ಈ ಥರ ಲಾಕ್ ಆಗುತ್ತೆ, ಬಿಟ್ಕೊಡೋಲ್ಲ. ಇವಾಗ ನೋಡಿ ಬೇಸ್ ಲೈನ್ ಈ ಥರ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, 5 7 5 7 ಈ ಥರ ಬರುತ್ತೆ. ಫುಲ್ ಸಾರಿ ಈ ಥರ ಬರುತ್ತೆ ಬೇಸ್ ಲೈನು. ಈಗ ನೆಕ್ಸ್ಟ್ ಸ್ಟೆಪ್ ಯಾವ ಥರ ಮಾಡೋದು ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ನಾನು ಸೆಕೆಂಡ್ ಸ್ಟೆಪ್ಪು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೆಕೆಂಡ್ ಸ್ಟೆಪ್ಪು ನಾನು ಇದೇ ಸೇಮ್ ಬೇಸ್ ಲೈನ್ ಏನು ಕಲರ್ ತೊಗೊಂಡಿದ್ದೀನಲ್ಲ ಅದೇ ಕಲರ್ ದಾರಾನ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಮತ್ತೆ ನಾವು ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ಏನು ನಾವು 2 ಟೈಮ್ ಲಾಕ್ ಮಾಡಿರ್ತೀವಲ್ವ, ಈ 2 ಟೈಮ್ ಲಾಕ್ ಮಧ್ಯೆ ನಮಗೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ ಲಾಕ್ ಮಾಡಿಕೊಂಡು ಮತ್ತೆ ಈ 5 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರಾನ ತಂದು ಲಾಕ್ ಮಾಡ್ಕೊಳ್ಳಿ. ಇನ್ನೊಂದು ಸತಿ ಲಾಕ್ ಮಾಡ್ಕೊತೀನಿ ಫ್ರೆಂಡ್ಸ್. ನಾನು 5 ಚೈನ್ ಒಳಗಡೆ ನಾನು 2 ಟೈಮ್ ಲಾಕ್ ಮಾಡ್ಕೊಂಡಿದ್ದೀನಿ. 2 ಟೈಮ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಈ ಏನು 7 ಚೈನ್ಸ್ ತೊಗೊಂಡಿದ್ವಲ್ವ ನಾವು 7 ಚೈನ್ಸ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶೆ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ನಾನು 1 2 3 ನೀವು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಹೈಟ್ನ ತೊಗೊಳ್ಳಿ ಫ್ರೆಂಡ್ಸ್. ಅಂದರೆ ನೆಕ್ಸ್ಟ್ ನಿಮಗೆ ಬೀಡ್ ಹಾಕಬೇಕಾದ್ರೆ ಸ್ವಲ್ಪ ಈಸಿ ಆಗುತ್ತೆ. ಇವಾಗ ನೋಡಿ ಈ ಥರ ಡಬಲ್ ಕ್ರೋಶನ ಫಿಲ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಕೌಂಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಕೌಂಟಿಂಗ್ ತುಂಬ ಇಂಪಾರ್ಟೆಂಟ್. 1 2 3 4 5 6 7 8 9 10 11 12 ನೋಡಿ ಫ್ರೆಂಡ್ಸ್, ನಾನಿಲ್ಲಿ 12 ಡಬಲ್ ಕ್ರೋಶನ ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ, ಯಾಕಂದರೆ ಓವರ್ಲ್ಯಾಪ್ ಆಗುತ್ತೆ, ವೇವಿಯಾಗಿ ಬರುತ್ತೆ. ಇವಾಗ ನೋಡಿ ಈ ಥರ 5 ಚೈನ್ಸ್ ಏನು ಗ್ಯಾಪ್ ಇರುತ್ತೆ ಅಲ್ಲ ಫ್ರೆಂಡ್ಸ್, ಆ 5 ಚೈನ್ ಗ್ಯಾಪಲ್ಲಿ ಹೋಗಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು 2 ಟೈಮ್ಸ್ ಲಾಕ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು. ಇವಾಗ ನೋಡಿ ನೀವು ಇಲ್ಲಿ ಏನು 5 ಚೈನ್ 7 ಚೈನ್ಸ್ ತೊಗೊಂಡಿರ್ತೀರಲ್ಲ ಫ್ರೆಂಡ್ಸ್, 5 ಚೈನ್ಸಲ್ಲಿ ಲಾಕು ಹಾಗೆ 7 ಚೈನ್ಸಲ್ಲಿ ಈ ಡಬಲ್ ಕ್ರೋಶೆ ಆರ್ಚ್ನ ಕಂಪ್ಲೀಟ್ ಮಾಡ್ಕೋತೀವಿ ಫ್ರೆಂಡ್ಸ್. ಇವಾಗ ನೋಡಿ ಮತ್ತೆ ನಾನು ಇಲ್ಲಿ 5 ಚೈನ್ ಒಳಗಡೆ 2 ಟೈಮ್ ಲಾಕ್ ಮಾಡಿ 7 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶನ ತೊಗೋತಾ ಇದ್ದೀನಿ ಫ್ರೆಂಡ್ಸ್. 1 2 3 ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ಫುಲ್ ಸ್ಯಾರಿ ಒಂದು ಕಲರು ಸ್ವಲ್ಪ ಏನಾದರೂ ಬೇರೆ ಕಲರ್ ಟಚ್ ಇದ್ದರೆ ಆವಾಗ ಈ ಥರ ವರ್ಕ್ನ ಮಾಡ್ಕೊಳ್ಳಿ. ಅಂದರೆ ಇನ್ನೊಂದು ಕಲರ್ ಜಾಸ್ತಿ ಟಚ್ ಅಪ್ ಇರಲ್ಲ ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಕಾಂಬಿನೇಷನ್ ಆಗಿ ಬೇಕು ಅಂದರೆ ಇಲ್ಲ ಸಿಂಗಲ್ ಕಲರಲ್ಲೂ ಮಾಡ್ಕೋಬೋದು. ಆದರೂ ಇವಾಗ ಕಾಂಬಿನೇಷನ್ ಸ್ವಲ್ಪ ವರ್ಕ್ ಆಗುತ್ತಲ್ವ, ಚೆನ್ನಾಗಿ ಕಾಣಿಸುತ್ತೆ. ಹೀಗಾಗಿ ಸ್ವಲ್ಪ ಜಾಸ್ತಿ ಬೇಡ, ನಮಗೆ ಸ್ವಲ್ಪನೇ ಯೂಸ್ ಆಗಿರಬೇಕು ಅನ್ನೋರಿದ್ರೆ ಈ ಥರ ನೀವು ಈ ಡಿಸೈನ್ನ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನಾವು ರೆಡ್ ಕಲರ್, ಇವಾಗ ನೋಡಿ ರೆಡ್ ಕಲರ್ ಇಲ್ಲಿ ಈ ಸಾರಿಯಲ್ಲಿ ಜಾಸ್ತಿ ಬಂದಿಲ್ಲ, ಇಲ್ಲಿ ಸ್ವಲ್ಪನೇ ಬಾರ್ಡ್ರಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಬಂದಿದೆ. ಹೀಗಾಗಿ ಸಾರಿ ಫುಲ್ ಕಲರು ಇದೇ ಕಲರ್ ಇರೋದಲ್ವ, ಹೀಗಾಗಿ ಸ್ವಲ್ಪ ಟಚಪ್ಗೋಸ್ಕರ ನಾವು ರೆಡ್ ಕಾಂಬಿನೇಷನ್ ಆಗಿ ತೊಗೊಂಡಿದ್ದೀವಿ. ನಿಮಗೆ ನೆಕ್ಸ್ಟ್ ನಾನು ರೆಡ್ ಕಲರ್ ಯೂಸ್ ಮಾಡ್ತೀನಲ್ಲ ಆಗ ಗೊತ್ತಾಗುತ್ತೆ. ಇವಾಗ ನೋಡಿ ಇಲ್ಲಿ ನೋಡಿ ಈ ಥರ ನೀವು ಸೇಮ್ ಹೈಟಿಗೆ ತೊಗೋಬೇಕು ಫ್ರೆಂಡ್ಸ್. ಒಂದು ಸಾಂದು ಒಂದು ದೊಡ್ಡದು ಆಯ್ತಂದರೆ ಆವಾಗ ನಿಮ್ಮದು ಫಿನಿಶಿಂಗ್ ಸರಿಯಾಗಿ ಕಾಣಿಸಲ್ಲ. ಇವಾಗ ನೋಡಿ ನಂದಿದು ಚಿಕ್ಕದಾಗಿತ್ತಲ್ವ, ಒಂದೇ ಹೈಟಿಗೆ ತೊಗೋಬೇಕು ಫ್ರೆಂಡ್ಸ್ ಎಲ್ಲ ಡಬಲ್ ಕ್ರೋಶನ.
ಇವಾಗ ನೋಡಿ 1 2 3 4 4 5 6 7 8 9 10 11 12. ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು 7 ಚೈನ್ಸ್ ತೊಗೊಂಡಿದ್ದೀನಿ ಅಂತ ಜಾಸ್ತಿ ಡಬಲ್ ಕ್ರೋಶನ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ನೆಕ್ಸ್ಟ್ ನೀವು ಬೀಡ್ಸ್ ಹಾಕ್ತಿರಲ್ಲ ಆವಾಗ ತುಂಬ ಇದಾಗತ್ತೆ. ಮತ್ತು ನಾನು ಇವಾಗ 5 ಚೈನ್ ಒಳಗಡೆ 2 ಟೈಮ್ ಲಾಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. 2 ಟೈಮ್ ಲಾಕ್ ಮಾಡಿಕೊಂಡು ಮತ್ತೆ 7 ಚೈನ್ ಒಳಗಡೆ ಹೋಗಿ ಡಬಲ್ ಕ್ರೋಶ 1 2 3 4 ನೋಡಿ, ಈ ಥರ ದಾರ ಬಿಟ್ಕೊಳುತ್ತೆ. 4 5 6 7 8 9 10 11 12 ನೋಡಿ, ಈ ಥರ 12 ಆಯಿತು. 5 ಚೈನ್ಸ್ ಗ್ಯಾಪ್ ಒಳಗೆ ಹೋಗಿ ಲಾಕ್ ಮಾಡ್ಕೊಳ್ಳಿ. ಮತ್ತು ನಾನು ಇನ್ನೊಂದು ಸಲ ಲಾಕ್ ಮಾಡ್ತೀನಿ, 2 ಟೈಮ್ ಲಾಕ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇದೇ ಥರ ನೀವು ಇವಾಗ ನೋಡಿ ಈ ಥರ ಕಾಣಿಸುತ್ತೆ. ಇದು ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್, ನಾನು ಯಾವ ಥರ ಕಾಣಿಸುತ್ತೆ ಅಂತ. ಲಾಸ್ಟಿಗೆ ಎಂಡಿಗೆ ಹೇಗೆ ಮಾಡ್ಬೋದು ಅಂತ ಇದೇ ಥರ ಮಾಡ್ತಾಯಿರಿ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಸೆಕೆಂಡ್ ಸ್ಟೆಪ್ನ ಫುಲ್ ಕಂಪ್ಲೀಟ್ ಮಾಡಿ ಈ ಥರ 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ ಫಿಲಪ್ ಮಾಡಿದ್ದೀನಿ. ಹಾಗೆ ಲಾಸ್ಟ್ 3 ಚೈನ್ ಹಾಕಿ ಕಟ್ ಮಾಡಿದ್ದೀನಿ. ನೋಡಿ, ಈ 5 ಚೈನ್ ಏನಿದೆ ಈ ಥರ ನಾನು ಸಿಂಗಲ್ ಕ್ರೋಶ ಹಾಕಿ ಫಿಲಪ್ ಮಾಡ್ಕೊಂಡಿದ್ದೀನಿ. ಹಾಗೆ ಲಾಸ್ಟ್ಗೆ 3 ಚೈನ್ ಹಾಕಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ನಮಗೆ ಸೆಕೆಂಡ್ ಸ್ಟೆಪ್ಸ್ ಕಾಣಿಸುತ್ತೆ ಫ್ರೆಂಡ್ಸ್. ಇವಾಗ ನೋಡಿ ಥರ್ಡ್ ಸ್ಟೆಪ್. ಹಾಗೆ ನಾವು ರೆಡ್ ಕಲರ್ ದಾರನ ಯೂಸ್ ಮಾಡ್ತಾಯಿದ್ದೀವಿ. ಈ ಥರ ನಾವು ರೆಡ್ ದಾರನ ಲೆಫ್ಟ್ ಹ್ಯಾಂಡ್ಗೆ ಸುತ್ತಕೊಂಡು ಇಲ್ಲಿ ಏನು ಸ್ಟಾರ್ಟಿಂಗ್ ನಾವು ಲಾಕ್ ಮಾಡಿರ್ತೀವಲ್ವ, ಈ ಲಾಕ್ನಲ್ಲಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ನಾವು ಈ ರೆಡ್ ದಾರನ ತೊಗೊಂಡು ಈ ಥರ ಫಸ್ಟ್ ಹೋಲಲ್ಲಿ ನಾವು ಏನು ಸಿಂಗಲ್ ಕ್ರೋಶ ತೊಗೊಂಡಿರ್ತೀವಲ್ವ ಆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸತಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಹೋಲ್ ಕಾಣಿಸುತ್ತೆ ನೋಡಿ ನಿಮಗೆ ಕ್ಲಿಯರಾಗಿ. ಇವಾಗ ಬೀಡ್ಸ್ ತೊಗೊಂಡು ಏನು 3 mm ಬೀಡ್ಸ್ ತೊಗೊಂಡಿದ್ದೀವಲ್ವ, ಇವಾಗ ನೋಡಿ ನಿಡಲ್ ಮೇಲಿನ ದಾರ ಬೀಡ್ಸ್ನ ನಾವು ಲೂಪ್ನಲ್ಲಿ ತೊಗೊಂಡು ಇವಾಗ ಲಾಕ್ ಮಾಡೋಂಗಿಲ್ಲ ಫ್ರೆಂಡ್ಸ್. ಇವಾಗ ನೋಡಿ ಈ ಥರ ಇರುತ್ತಲ್ವ, ಡೈರೆಕ್ಟ್ ನಾವು ನೆಕ್ಸ್ಟ್ ಹೋಲ್ ಒಳಗೆ ನಿಡಲ್ನ ಹಾಕಿ ಈ ಥರ ಲಾಕ್ ಮಾಡ್ತಾಯಿದ್ವಿ. 1 ಬೀಡ್ಸ್ ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಹೋಲ್ ಒಳಗೆ ಫ್ರೆಂಡ್ಸ್
ಈ ಥರ. ನೆಕ್ಸ್ಟ್ ಇದಕ್ಕಿಂತ ಜಾಸ್ತಿ ದೊಡ್ಡ ಬೀಡ್ಸ್ ತೊಗೋಬೇಡಿ ಫ್ರೆಂಡ್ಸ್, ಇಲ್ಲಾಂದರೆ ಓವರ್ಲ್ಯಾಪ್ ಆಗುತ್ತೆ, ಸರಿಯಾಗಿ ಕಾಣಿಸಲ್ಲ ಡಿಸೈನ್. ಇಷ್ಟು ಇದಕ್ಕಿಂತ ಚಿಕ್ಕ ಬೀಡ್ಸ್ ತೊಗೊಂಡ್ರೂ ಪರವಾಗಿಲ್ಲ, ಇಲ್ಲ ಈ ಬೀಡ್ಸ್ ಆದರೂ ಪರವಾಗಿಲ್ಲ ಫ್ರೆಂಡ್ಸ್. ತೊಗೊಂಡು ನೆಕ್ಸ್ಟ್ ಹೋಲ್ ಏನು ಕಾಣಿಸುತ್ತಲ್ವ, ನೆಕ್ಸ್ಟ್ ಹೋಲ್ ಒಳಗೆ ಈ ಥರ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ನೋಡಿ 4 ಬೀಡ್ಸ್ ಆದ ತಕ್ಷಣ ನಮಗೆ 1 2 3 ಚೈನ್ ತೊಗೋಬೇಕು ಫ್ರೆಂಡ್ಸ್. 3 ಚೈನ್ ತೊಗೊಂಡು ಇಲ್ಲಿ 2 ಹೋಲ್ಸ್ ಏನು ಕಾಣಿಸುತ್ತಲ್ವ ಫ್ರೆಂಡ್ಸ್, ಇದನ್ನು ಸ್ಕಿಪ್ ಮಾಡ್ತೀನಿ. ಈ 3 ಇಂಚ್ ಚೈನ್ಸ್ ಏನಕ್ಕೆ ತೊಗೊಂಡಿದ್ದೀವಿ ಅಂದರೆ ನಾವಿಲ್ಲಿ ಕುಚ್ಚು ಹಾಕ್ಕೊಳ್ಳೋಕ್ಕೆ. ಇಲ್ಲಿ ನೋಡಿ 3 ಚೈನ್ ತೊಗೊಂಡು 2 ಹೋಲ್ಸ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಮತ್ತೆ ನಾವು ಬೀಡ್ಸ್ ತೊಗೋತಾ ಇದ್ದೀವಿ. ಮತ್ತು ಬೀಡ್ಸ್ ತೊಗೊಂಡು ಪಕ್ಕದಲ್ಲಿರೋ ಹೋಲ್ಗೆ ಈ ಥರ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಮತ್ತೆ ಈ ಥರ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳಿ. 2 3 ಬೀಡ್ಸ್, 4th ಬೀಡ್ಸ್ ಫ್ರೆಂಡ್ಸ್. ಇಲ್ಲಿ ನೋಡಿ ಪಕ್ಕದ ಹೋಲೊಳಗೆ ನಾವು ಈ ಥರ ಲಾಕ್, ಈ ಥರ 4 ಬೀಡ್ಸ್ ಆದ ತಕ್ಷಣ ನೋಡಿ 4 ಬೀಡ್ಸು ಮಧ್ಯದಲ್ಲಿ ಕುಚ್ಚು ಮತ್ತು 4 ಬೀಡ್ಸು ಈ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ಮಾಡಿಕೊಂಡು ಮತ್ತು ಇಲ್ಲಿ ನಾವು ಏನು 2 ಟೈಮ್ ಲಾಕ್ಸ್ ತೊಗೊಂಡಿರ್ತೀವಲ್ಲ ಫ್ರೆಂಡ್ಸ್, ಆ ಲಾಕ್ಸಲ್ಲಿ 2 ಟೈಮ್ಸ್ ಮತ್ತೆ ಲಾಕ್ ಮಾಡ್ಕೋತೀನಿ ಫ್ರೆಂಡ್ಸ್. ನಾನು ಲಾಕ್ ಮಾಡಿಕೊಂಡು ಇವಾಗ ನೋಡಿ ಬೀಡ್ಸ್ನ ತೊಗೊಂಡು ನೆಕ್ಸ್ಟ್ ಹೋಲ್ ಒಳಗೆ ಈ ಥರ ಬೀಡ್ಸ್ ಹಾಕ್ಸ್ತಾ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಇವಾಗ ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಕಂಟಿನ್ಯೂ ಬೀಡ್ಸ್ ತೊಗೋತೀನಿ. ಈ ಸೆಕೆಂಡ್ ಆರ್ಚ್ಗೆ ಒಂದು ಆರ್ಚಲ್ಲಿ ಕುಚ್ಚು, ಒಂದು ಆರ್ಚಲ್ಲಿ ಕಂಟಿನ್ಯೂ ಆಗಿ ಬೀಡ್ಸ್ ಈ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಡಿಫ್ರೆಂಟಾಗಿ ಇಲ್ಲಿ ನಾನು ಕುಚ್ಚು ತೊಗೋತಾ ಇಲ್ಲ ಫ್ರೆಂಡ್ಸ್, ಕಂಟಿನ್ಯೂ ಆಗಿ ಬೀಡ್ಸ್ ತೊಗೋತಾ ಇದ್ದೀನಿ. ನಿಮಗೆ ಕುಚ್ಚು ಜಾಸ್ತಿ ಇಷ್ಟ ಇದ್ದರೆ ನೀವು ಇದೇ ಥರ ನಾವು ಏನು ಫಸ್ಟ್ ಆರ್ಚ್ ಕಂಟಿನ್ಯೂ ಮಾಡಿದ್ದೀವಲ್ಲ ಫ್ರೆಂಡ್ಸ್, ಅದೇ ಥರ ನೀವು 4 ಬೀಡ್ಸು ಮತ್ತು ಮಿಡಲಲ್ಲಿ 3 ಚೈನ್ಸ್ ತೊಗೊಂಡು ಮಾಡಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಆರ್ಚ್ಗೆ ಕುಚ್ಚು, ಒಂದು ಆರ್ಚ್ಗೆ ಫುಲ್ ಬೀಡ್ಸು ಈ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್.
ನೋಡಿ ಫುಲ್ ಆರ್ಚ್ ನಾನು ಬೀಡ್ಸ್ ಹಾಕಿ ಲಾಕ್ ಮಾಡಿಕೊಂಡು ಇಲ್ಲಿ ನಾನು 2 ಟೈಮ್ ಲಾಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಈ ಥರ ಕಾಣಿಸುತ್ತೆ. ಇಲ್ಲಿ ಕುಚ್ಚು ಫಸ್ಟ್ ಆರ್ಚಲ್ಲಿ, ಹಾಗೆ ಈ ಥರ ನೋಡಿ ಫ್ರೆಂಡ್ಸ್. ಫಸ್ಟು 4 ಬೀಡ್ಸು ಕುಚ್ಚಿಗೆ ಚೈನ್ಸು ಮತ್ತು 4 ಬೀಡ್ಸ್. ನೆಕ್ಸ್ಟ್ ಆರ್ಚ್ಗೆ ಕಂಟಿನ್ಯೂ 8 ಬೀಡ್ಸ್ ಫ್ರೆಂಡ್ಸ್. 1 2 3 4 5 6 7 8. ಮತ್ತು ನೆಕ್ಸ್ಟ್ ಆರ್ಚ್ಗೆ 4 ಬೀಡ್ಸು ಮತ್ತು ಕುಚ್ಚಿಗೆ ಚೈನು ಮತ್ತು 4 ಬೀಡ್ಸ್. ಈ ಥರ ಫ್ರೆಂಡ್ಸ್ ಮಾಡಬೇಕು. ಅಂದರೆ ಈ ಥರ ನಿಮಗೆ ಕಂಟಿನ್ಯೂ ಮಾಡಿ ತೋರಿಸ್ತೀನಿ, ಹಾಗೆ ಕುಚ್ಚು ಹಾಕಿನೇ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸುತ್ತೆ. ನಾನಿವಾಗ ಫುಲ್ ಸಾರಿ ಕಂಟಿನ್ಯೂ ಮಾಡಿದ್ದೀನಿ. ಒಂದು ಆರ್ಚಲ್ಲಿ ಕುಚ್ಚು, ಒಂದು ಆರ್ಚಲ್ಲಿ ಕಂಟಿನ್ಯೂ ಆಗಿ ಬೀಡ್ಸು. ನೋಡಿ ಇವಾಗ ಕುಚ್ಚು ಹಾಕಿ ನಾನು ತೋರಿಸ್ತಾ ಇದ್ದೀನಿ. ಕುಚ್ಚು ಹಾಕಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನಿಮಗೆ ಕಂಟಿನ್ಯೂ ಕುಚ್ಚು ಬೇಕಂದರೆ ನಾವು ಮಿಡಲಲ್ಲಿ ಹಾಕಿರೋ ಆರ್ಚಿಗೆ ಕೂಡ ನೀವು ಕುಚ್ಚು ಹಾಕೋಬೋದು ಫ್ರೆಂಡ್ಸ್. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.